ನಮಸ್ಕಾರ. 6 ಗ್ರಹಗಳ ವಿಶಿಷ್ಟವಾದ ಸಂಯೋಜನೆ ಬರುವ ಜೂನ್ 29ರ ನಂತರದಲ್ಲಿ ಸುಮಾರು 1 ತಿಂಗಳ ಕಾಲ ಅದು ಏನಾಗುತ್ತೆ ಅಂತಂದರೆ, ಬಹುಶಃ ಜಗತ್ತಿನ ವಿಚಾರದಲ್ಲಿ ಶಾಂತಿಯನ್ನು ಕದಡಲಿಕ್ಕೆ ಬೇಕಾದಂತಹ ಒಂದು ವಿಚಿತ್ರ ತಳಮಳವನ್ನು ಸೃಷ್ಟಿಸಬಹುದು ಅನ್ನುವುದಾಗಿ ಕೆಲವು ಜನ ಕೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ, ಅನೇಕ ಕಾರಣಿಕ ಕ್ಷೇತ್ರದ, ಈಗ ಪುರಿ ಜಗನ್ನಾಥ ಇರಲಿ ಅಥವಾ ನಾವು ಏನು ಇವತ್ತು ಬಹುಪೂರ್ವ ಕಾಲದಿಂದಲೂ ನಾವು ಒಂದು ಆರಾಧನೆಯನ್ನು ಮತ್ತು ನಮ್ಮ ಗೌರವವನ್ನು ತೋಡಿಕೊಳ್ಳುತ್ತಾ ಬರ್ತಾ ಇರುವಂತಹ ಬಹಳ ರಾಮೇಶ್ವರದಂತಹ, ನಾವು 12 ಜ್ಯೋತಿರ್ಲಿಂಗಗಳ ಕ್ಷೇತ್ರ ಅಂತ ಏನು ಹೇಳ್ತೇವೆ, ರಾಮೇಶ್ವರ ಅಥವಾ ನಾಗೇಶ್ವರ ಅಥವಾ ಕಾಶಿ, ಇಂಥವುಗಳನ್ನೆಲ್ಲ ಸಮೀಕರಿಸ್ಕೊಂಡು ಹೇಳುವಾಗ ಈ 12 ಕ್ಷೇತ್ರಗಳಲ್ಲಿ ಇರುವಂತಹ ಕೆಲವು ಅದರದ್ದೇ ಆದ ಕೆಲವು ವಿಚಿತ್ರವಾದ ಒಂದು ಸ್ಥಿತಿಗತಿಗಳು ಒಂದು ಮಹಾನಾಶಕ್ಕೆ ಕಾರಣವಾಗುವಂಥ ಮುನ್ನುಡಿಯನ್ನು ಈ ಒಂದು 6 ಗ್ರಹಗಳ ಒಳ್ಳೆಯದಲ್ಲದ ರೀತಿಯಲ್ಲಿ ಸಂಯೋಜನೆಗೊಳ್ಳುವಂತಹ ಸ್ವರೂಪದಿಂದಾಗಿ ಜಗತ್ತು ಎದುರಿಸಲಿಕ್ಕೆ ಬೇಕಾದಂತಹ ದಾರುಣತೆಯನ್ನು ಕಾಣಬಲ್ಲದೆ ಎನ್ನುವಂಥದ್ದಕ್ಕೆ ಜನರಲ್ಲಿ ಒಂದು ರೀತಿಯ ಆತಂಕ ಮೂಡಿದೆ. ಹಾಗಾದರೆ ಈ ಒಂದು ಆತಂಕ ನಿಜಕ್ಕೂ ಸಂಭವಿಸಬಹುದಾದಂಥ ಘಟ್ಟದಲ್ಲಿ ಇದೆಯೋ ಅಂತ ನೋಡಿದಾಗ, ಜಾಗತಿಕ ಪರಿಸ್ಥಿತಿ ಅನ್ನುವಂಥದ್ದು ಬೇರೆ, ಭಾರತದ ಪರಿಸ್ಥಿತಿ ಅನ್ನುವಂಥದ್ದು ಬೇರೆ. ಆದರೆ ಭಾರತದಲ್ಲಿ ಆಗುವಂಥ ತೊಂದರೆ ಜಗತ್ತಿನ ತೊಂದರೆಯಾಗಿ ನಿಲ್ಲಬಾರದು ಅನ್ನುವುದಾಗಿ ಏನೂ ನಿಯಮ ಇಲ್ಲ. ಹಾಗೆಯೇ ಜಗತ್ತಿನಲ್ಲಿ ನಡೆಯಬಹುದಾದಂತಹ ಚಟುವಟಿಕೆಗಳು ಭಾರತಕ್ಕೆ ಮಾರಕವಾಗಿ ಇರದೇ ಹೋಗಬಹುದು ಅನ್ನುವಂಥದ್ದನ್ನು ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂತಂದರೆ, ಇವತ್ತು ವಸುಧೈವ ಕುಟುಂಬಕಂ ಅನ್ನುವಂಥ ನಮ್ಮ ಭಾರತೀಯ ಆರ್ಷೆಯ ಮಾತು ಏನಿದೆ, ಇಡೀ ಜಗತ್ತನ್ನೇ ಒಂದು ಕುಟುಂಬವನ್ನಾಗಿ ನಾವು ಗ್ರಹಿಸಬೇಕಾದಂಥ ಸಂದರ್ಭ ಈಗ ಈ 21ನೇ ಶತಮಾನದಲ್ಲಿ ನಾವು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದ್ದೇವೆ. ಏಕೆಂದರೆ ಈ ಜಗತ್ತು ಕಿರಿದಾಗಿದೆ. ನಮ್ಮಲ್ಲಿ ಈ ಗ್ಲೋಬಲೈಸೇಷನ್ ಮೂಲಕವಾಗಿ ಯಾವ ಪಾಯಿಂಟ್ನಿಂದ ಯಾವ ಪಾಯಿಂಟಿಗೂ ಹೋಗಿ ತಲುಪಬಹುದಾದಂತಹ, ಯಾವ ಪಾಯಿಂಟ್ನಿಂದ ಇನ್ನೊಂದು ಪಾಯಿಂಟಿಗೆ ತಲುಪಿ ಅಲ್ಲಿ ಅನೇಕ ರೀತಿಯ ಕೋಲಾಹಲವನ್ನು ನಿರ್ಮಿಸಬಹುದಾದಂತಹ, ಅಥವಾ ಅನೇಕ ದೂರದ ಆ ಕಿಡಿಗೇಡಿಗಳು ಬಂದು ನಮ್ಮ ನಾಡಿನಲ್ಲಿ ಕೋಲಾಹಲವನ್ನು ಉಂಟು ಮಾಡುವಂತಹ ಸ್ಥಿತಿಗತಿಗಳು ನಡೆಯುತ್ತಲೇವೆ. ಪರ್ಟಿಕ್ಯುಲರ್ಲಿ 2001ನೇ ಇಸ್ವಿಯಲ್ಲಿ ಯಾವಾಗ ಅಮೇರಿಕಾದ ಜೋಡಿ ಕಟ್ಟಡಗಳು ಆ ಒಂದು ಕಟ್ಟಡಗಳು ಉಗ್ರರ ಮೂಲಕವಾಗಿ ಧ್ವಂಸವಾಗಲ್ಪಟ್ಟವೋ, ಅವತ್ತಿನಿಂದಲೂ ಇಡೀ ಜಗತ್ತು ಒಂದು ರೀತಿಯ ಕರಿ ನೆರಳಿನಲ್ಲಿ ತನ್ನ ಒಂದು ಆತಂಕದ ಕ್ಷಣಗಳನ್ನು ಎದುರಿಸುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಹಾಗಾದರೆ 29 ಜೂನರ ಆ ಒಂದು ವಿಚಾರ ಏನಾಗಿ ತೊಂದರೆ ಆಗ್ತಾ ಇದೆ, ಯಾಕಾಗಿ ತೊಂದರೆ ಆಗ್ತಾ ಇದೆ? ಯಾಕೆ ಅಂತಂದರೆ, ಬಹುಮುಖ್ಯವಾದಂಥ ಶುಕ್ರ, ಬಹುಮುಖ್ಯವಾದಂಥ ರವಿ, ಬಹುಮುಖ್ಯವಾದಂಥ ಗುರು, ಬಹುಮುಖ್ಯವಾದಂಥ ಬುಧ, ಬಹುಮುಖ್ಯವಾದಂಥ ಕುಜ, ಬಹುಮುಖ್ಯವಾದಂಥ ಕೇತು, ಎಲ್ಲ 9 ಗ್ರಹಗಳು ಬಹುಮುಖ್ಯವೇ ಆಗಿದ್ದರೂ ಕೂಡ ಯಾಕೆ ಶುಕ್ರ ಮತ್ತು ರವಿ ಬೇರೆದೇ ಆದಂಥ ರೀತಿಯ ಅಪಾಯವನ್ನು ತರಬಲ್ಲರು, ಯಾಕೆ ಬುಧ ಮತ್ತು ಕುಜ ಕೇತುಗಳು ತಮ್ಮದೇ ಆದಂಥ ರೀತಿಯಲ್ಲಿ ಅಪಾಯವನ್ನು ತರಬಲ್ಲರು ಅಂತಂದರೆ, ಯಾವಾಗ ಕುಜ ತನ್ನ ನಿಮ್ನ ಸ್ಥಿತಿಯಲ್ಲಿ, ಅಂದರೆ ಕುಜ ಕಟಕ ರಾಶಿಗೆ ಬಂದಾಗ ಆತ ನೀಚನಾಗಿರ್ತಾನೆ. ಈ ಗ್ರಹಗಳ ರೀತಿ ಹೇಗಿರುತ್ತೆ ಅಂತಂದರೆ, ಈ ಗ್ರಹಗಳು ಏನು ಮಾಡ್ತವೆ, ತಮ್ಮದಾದಂತಹ ಆಂತರ್ಯದಲ್ಲಿ ದುಷ್ಟತನವನ್ನು ಹೊಂದಿದ್ದರೂ ಕೂಡ ಮನುಷ್ಯರು ಏನು ಮಾಡ್ತಾರೆ, 2 ಏಟು ಸರಿಯಾಗಿ ಬಿದ್ದರೆ ಅವರು ರೆಸ್ಟ್ ತಗೊಳ್ತಾರೆ. ಆದರೆ ಗ್ರಹಗಳು ಹಾಗಲ್ಲ. ತಮ್ಮದಾದಂಥ ಆಂತರ್ಯದಲ್ಲಿ ಕೆಟ್ಟತನವನ್ನು ಹೊಂದಿದಾಗ, ದೊಡ್ಡದಾದ ರೀತಿಯಲ್ಲಿ ಘಾಸಿಕೊಂಡರು ಅಂತಾದರೆ ಅವರು ಇನ್ನಿಷ್ಟು ವೈಲ್ಡ್ ಆಗ್ತಾರೆ. ಹಾಗಾಗಿ ಕಟಕ ರಾಶಿಗೆ ಬರುವಂತಹ ಮಂಗಳ ನೀಚನಾಗಿರುವಂತಹ ಸಂದರ್ಭ ಎದುರಾಗೋದ್ರಿಂದ, ಈ ನೀಚತನದ ಸ್ಥಿತಿಯಿಂದಾಗಿ ಕುಜ ಇಡೀ ವಿಶ್ವವನ್ನು ಬೆಂಕಿಯ ನಡುವೆ ನಿಲ್ಲಿಸಬಹುದಾದಂತಹ ದುಷ್ಟ ಕಾಲದ ಸಂದರ್ಭವನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾದರೆ ಈ ಕಾಲದ ಘಟ್ಟದ ಈ ಒಂದು ಸ್ಥಿತಿಗತಿ ಏನಾಗುತ್ತೆ, ಈ ಒಂದು ಕಟಕ ರಾಶಿ ಅನ್ನುವಂಥದ್ದು ನಮ್ಮ ಚೀನಾದ ಅಧ್ಯಕ್ಷರಾಗಿರ್ತಕ್ಕಂಥ ಝಿ ಅವರೇನಿದ್ದಾರೆ ಅವರ ರಾಶಿ ಕಟಕವಾಗಿದೆ. ಅವರ ರಾಶಿಯಲ್ಲಿ ನೀಚನಾಗಿ ಬರುವಂಥ, ಈ ಕಾಲದ ಅವಧಿಯಲ್ಲಿ ನೀಚನಾಗಿ ಬರುವಂಥ ಮಂಗಳ ಅನೇಕ ರೀತಿಯ
ಅಲ್ಲೋಲ ಕಲ್ಲೋಲವಾದಂತಹ ಸ್ಥಿತಿಯನ್ನು ಅವರ ಜಾತಕದಲ್ಲಿ, ಅವರ ಆ ಮನಸ್ಸಿನ ಅಂಗಳದಲ್ಲಿ ನಿರ್ಮಾಣ ಮಾಡೋದಕ್ಕೆ ಬೇಕಾದಂತಹ ಸಾಮಗ್ರಿಗಳನ್ನು ಕೊಡೋದ್ರಿಂದ, ಆ ಸಾಮಗ್ರಿಗಳು ಹೇಗಿರ್ತವೆ ಅಂತಂದರೆ, ಮಂಗಳನ ಮೂಲಕವಾಗಿ ಸಿಗುವಂಥ ಸಾಮಗ್ರಿ ಅಂತಂದರೆ ಅದು ಬೆಂಕಿಯನ್ನು ಹೊರಚೆಲ್ಲುವಂತಹ, ವಿಷವನ್ನು ಹೊರಚೆಲ್ಲುವಂತಹ ಸ್ಥಿತಿಗತಿಯಲ್ಲಿರ್ತವೆ. ಹಾಗಾಗಿ ಬಹಳ ರೀತಿಯಲ್ಲಿ ಕೆರಳಿಕೊಳ್ಳುವಂತಹ ಒಂದು ದೊಡ್ಡದಾದಂತಹ ಅಪಾಯಕ್ಕೆ ಜಗತ್ತನ್ನು ಸಿಲುಕಿಸಬಹುದಾದಂತಹ ನಿರ್ಧಾರವನ್ನು ಝಿ ಮಾಡಬಹುದಾದಂತಹ, ಝಿ ಅಂದರೆ ಝಿ ಜಿನ್ಪಿಂಗ್ ಅಂತ ಅವರ ಇಡೀ ಹೆಸರು ನಾವು ಉಚ್ಚರಿಸುವಂಥದ್ದೇ ಬಹಳ ಕ್ಲಿಷ್ಟವಾದಂತಹ ಒಂದು ರೀತಿಯೂ ಇದೆ. ಝಿ ಜಿನ್ಪಿಂಗ್ ಅಂತ ಹೇಳೋದನ್ನು ನಾವು ಬಹಳ ಝಿ ಹೇಳೋದು ಬಹಳ ಒಳ್ಳೆಯದು, ಅಥವಾ ಜಿನ್ಪಿಂಗ್ ಅಂತ ಹೇಳುವಂಥದ್ದು ಒಳ್ಳೆಯದು. ಇದೆಲ್ಲದಕ್ಕಿಂತ ಸುಲಭ ಅಂತಂದರೆ ನಾವು ಚೈನಾದ ಮಹಾಧ್ಯಕ್ಷ ಅನ್ನೋದಾಗಿ ಹೇಳ್ಬೋದು. ಇವರ ಜಾತಕದ ಕಟಕ ರಾಶಿಯಲ್ಲಿನ ಮಂಗಳ ಬಹಳಷ್ಟು ಉರಿಯುವ ಕೆಂಡವಾಗಿ ಜಗತ್ತನ್ನು ಸುಡಬಲ್ಲಂತಹ ರೀತಿಗೆ ಇವರ ಮನಸ್ಸಿನ ಅಂಗಳವನ್ನು ತರುವಂತಹ ಒಂದು ದಾರುಣ ಒಂದು ಕಳವಳಕ್ಕೆ ಕಾರಣವಾಗುವಂತಹ ವೇದಿಕೆಯನ್ನು ನಿರ್ಮಾಣ ಮಾಡಿಬಿಡೋದಕ್ಕೆ ಸಾಧ್ಯತೆ ಇರುತ್ತೆ. ಇದೇ ಸಂದರ್ಭದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು, ಇವತ್ತು ಭಾರತದ ಸಂದರ್ಭವನ್ನು ಗ್ರಹಿಸಿಕೊಂಡಾಗ ಯಾವೆಲ್ಲ ರೀತಿಯ ಆತಂಕಗಳನ್ನು ನಾವು ಎದುರಿಸ್ತಾ ಇದ್ದೇವೆ, ಮೋದಿಯವರು ಯಾವ ಆತಂಕದ ಗಳಿಗೆಯಲ್ಲಿಗೆ ಕೂತಿದ್ದಾರೆ, ಪಾಕಿಸ್ತಾನ ಯಾವ ರೀತಿಯಲ್ಲಿ ತನ್ನ ಆ ಒಂದು ಯಾವುದೋ ಒಂದು ನೆಲೆಯಲ್ಲಿ ಯಾವತ್ತೂ ಕೂಡ ಜಗತ್ತಿನ ಪಾಲಿಗೆ ಅದು ಭಯೋತ್ಪಾದಕರ ಅಡಗುತಾಣವಾಗಿದೆ, ಹಾಗೆ ಟ್ರೈನಿಂಗ್ ಸೆಂಟರ್ ಆಗಿದೆ. ಅಂತಹ ಪಾಕಿಸ್ತಾನಕ್ಕೆ ವಿಪರೀತವಾದಂತಹ ಅವಮಾನಕರವಾದಂತಹ ಘಟನೆ ಭಾರತದ ಮೂಲಕವಾಗಿ ಈ ಒಂದು ದಾಳಿ ನಡೆದಿತ್ತು ಈಗ 2 ದಿನಗಳ ಹಿಂದೆ. ಇಂತಹ ದಾಳಿ ಸೇಡನ್ನು ತೀರಿಸಿಕೊಳ್ಳುವಂತಹ ದೊಡ್ಡ ರೀತಿಯ ಬೆಂಕಿಯನ್ನು ಅದು ಬಯಸ್ತಾ ಇದೆ. ಅಷ್ಟೇ ಅಲ್ಲ, ಪಾಕಿಸ್ತಾನದ ಕೆಲವು ಅಂಗರಾಜ್ಯಗಳು, ಬಲೂಚಿಸ್ತಾನದಂತಹ ಪ್ರದೇಶ ತನ್ನದೇ ಆದಂತಹ ಸ್ವಾತಂತ್ರ್ಯವನ್ನು ಕೇಳುವಂತಹ ಸ್ಥಿತಿಗತಿಗಳಿಗೂ ಕೂಡ ಇವತ್ತು ಬಂದು ನಿಂತಿದೆ. ಅದರ ಮೇಲಿನ ನಿಯಂತ್ರಣವನ್ನು ಪಾಕಿಸ್ತಾನ ಕಳೆದುಕೊಳ್ತಾ ಇದೆಯೇನೋ ಅನ್ನುವಂಥ ಸ್ಥಿತಿ ಇದೆ. ಇಂತಹ ಸಂದರ್ಭದಲ್ಲಿ ಶತಾಯುಗತಾಯು ಇದು ಭಾರತದ ಮೂಲಕವೇ ಆಗುವಂತಹ ಕೆಟ್ಟ ಸ್ಥಿತಿಯ ವರ್ತಮಾನ ಅನ್ನುವಂಥದ್ದಕ್ಕಾಗಿ ಅದು ಚೈನಾವನ್ನು ಹುರಿದುಂಬಿಸಿ ತನ್ನತ್ತ ಸೆಳೆದು ತನ್ನ ಪಾಲಿನ ಒಬ್ಬ ಮಿತ್ರನನ್ನಾಗಿ ಅದು ಈಗಾಗಲೇ ಅದನ್ನು ಸ್ವೀಕರಿಸಿದೆ. ಆದರೆ ಬೆಂಕಿಯನ್ನು ಉಗುಳುವಂತಹ ಯೋಜನೆಯ ಪಾಲುದಾರನಾಗಿ ನಮ್ಮ ಜೊತೆ ಸೇರಿಕೊಳ್ಳಬೇಕು ಅನ್ನುವಂತಹ ವಿಚಿತ್ರ ಸಂದರ್ಭಕ್ಕೆ ಅದು ಒಳಗಾದರೂ ಆಶ್ಚರ್ಯ ಇಲ್ಲ. ಚೈನಾ ಪಾಕಿಸ್ತಾನದ ಜೊತೆಗೆ ಸೇರಿಕೊಳ್ತು ಅಂತಾದರೆ ಬಹಳ ದೊಡ್ಡ ಅಪಾಯವನ್ನು ಭಾರತ ಒಂದೇ ಅಲ್ಲ, ಜಗತ್ತು ಎದುರಿಸಬೇಕಾದಂಥ ಸಂದರ್ಭ ಬರುತ್ತೆ. ಯಾಕೆಂದರೆ ಈ ಸಂದರ್ಭದಲ್ಲಿ ಟ್ರಂಪ್ ಕೂಡ ಅವರು ಕೂಡ ವೃಶ್ಚಿಕ ರಾಶಿಯವರೇ, ಮೋದಿಯವರದ್ದು ಕೂಡ ವೃಶ್ಚಿಕ ರಾಶಿನೇ. ಟ್ರಂಪ್ ಕೂಡ ವೃಶ್ಚಿಕ ರಾಶಿಯವರಾಗಿ ಅವರಿಗೂ ಪಂಚಮ ಶನಿ ಕಾಟ ನಡೀತಾ ಇದೆ. ಹಾಗಾಗಿ ಈ ಪಂಚಮ ಶನಿಯ ಕಾಟದಲ್ಲಿ ಅವರ ಒಂದು ಅವರು ಪ್ರೆಸಿಡೆಂಟ್ ಆಗಿ ಆಯ್ಕೆ ಆಗದಿದ್ದು ಸತ್ಯವಾದರೂ ಕೂಡ ಹಲವು ತೂಗು ಕತ್ತಿಗಳು ಅವರ ಮೇಲೆ, ಕಾಯ್ದೆಯ ತೂಗು ಕತ್ತಿಗಳು, ಅನೇಕ ರೀತಿಯ ಡಿಸ್ಟರ್ಬೆನ್ಸ್ಗಳ ವಿಚಾರಗಳು ಅವರ ತೂಗು ಕತ್ತಿಯಾಗಿ ಅವರ ನೆತ್ತಿಯ ಮೇಲೆ ತುಗ್ತಾ ಇರೋದರಿಂದ ಇಂಪೀಚ್ ಆಗುವಂಥದ್ದಕ್ಕೆ, ಅಂದರೆ ತಮ್ಮ ಅಧ್ಯಕ್ಷ ಪಟ್ಟವನ್ನು ಕಳೆದುಕೊಳ್ಳುವಂತಹ ಸ್ಥಿತಿಗತಿಗಳಿಗೂ ಅವರು ಮುಂದಾಗಬಹುದಾದಂತಹ ವಿಚಾರ ನಡೀತಾನೆ ಇರ್ತದೆ. ಆ ಸಂದರ್ಭದಲ್ಲಿ, ಯಾವುದೇ ಸಂದರ್ಭದಲ್ಲಿ ಇರಲಿ, ನಮ್ಮ ಸ್ಥಾನಕ್ಕೆ ಪದಚ್ಯುತ ಹೊಂದುತ್ತೇವೆ ಅನ್ನುವಂತಹ ಒಂದು ಸ್ಥಿತಿಗತಿ ಬಂದಾಗ ಇನ್ನೊಂದು ಯಾವುದೋ ರೀತಿಯ ಅಪಾಯಕ್ಕೆ ಕೈ ಹಾಕಿ ಆ ಮೂಲಕವಾಗಿ ಜನರನ್ನು ಒಂದು ರೀತಿಯ ಭಯದಲ್ಲಿರಿಸಿ ನಿಮ್ಮನ್ನು ಕಾಪಾಡುವಂತಹ ಶಕ್ತಿ ನನ್ನಲ್ಲಿ ಮಾತ್ರ ಇದೆ ಅನ್ನುವಂಥದ್ದನ್ನು ತೋರಿಸುವಂಥ ವಿಚಾರಕ್ಕೂ ಕೂಡ ಟ್ರಂಪ್ ಕೈ ಹಾಕುವಂತಹ ರೀತಿ ಇರ್ತದೆ. ಎಲ್ಲೋ ಒಂದು ಕಡೆ ಎಷ್ಟೋ ದೂರದಿಂದ ಈ ಒಂದು ಜಗತ್ತಿನ ಪಾಲಿಗೆ ರಣರಂಗವಾಗಿ ನಿಲ್ಲಬಹುದಾದಂತಹ ಭಾರತ, ಪಾಕಿಸ್ತಾನ, ಚೀನಾದ ಒಂದು ದಗ್ಧ ಸ್ಥಿತಿಯಲ್ಲಿ ತಾನೂ ಪಾಲುದಾರನಾಗಿ ಸೇರಿಕೊಳ್ಳುವಂಥದ್ದಕ್ಕೆ ಅಲ್ಲಿ ಸಾಧ್ಯತೆಗಳು ನಿರ್ಮಾಣ ಆಗೋದಕ್ಕೆ ಸಾಧ್ಯತೆ ಇರುತ್ತೆ. ಇದು ಚೈನಾ, ಪಾಕಿಸ್ತಾನ, ಇಂಡಿಯಾ ಮತ್ತು ಅಮೇರಿಕ ಮಾತ್ರ ಇಲ್ಲಿ ಪಾಲುದಾರರಾಗಿ ಇರಲಿಕ್ಕೆ ಸಾಧ್ಯವಾಗೋದಿಲ್ಲ. ಈ 2 ವಿಭಿನ್ನವಾದಂತಹ 2 ಪಕ್ಷಗಳು, ಚೈನಾ ಮತ್ತು ಪಾಕಿಸ್ತಾನದ ಒಂದು ಪಕ್ಷ, ಭಾರತ ಮತ್ತು ಅಮೇರಿಕಾದ ಒಂದು ಪಕ್ಷ. ಆದರೆ ಇಲ್ಲಿ ನೇರವಾಗಿ ಪ್ರವೇಶಿಸಲಿಕ್ಕೆ ಸಾಧ್ಯವಾಗದೆ ಹೋದರೂ ಪುಟಿನ್ ಕೂಡ ಸೇರಿಸ್ಕೊಳ್ಬಹುದಾದಂಥ, ರಷ್ಯಾ ಕೂಡ, ಜಪಾನ್ ಕೂಡ ಮತ್ತು ಉತ್ತರ ಕೊರಿಯಾ ಕೂಡ ಸೇರಿಕೊಳ್ಳುವಂಥ ಅಪಾಯಗಳನ್ನು ನಾವು ಗ್ರಹಿಸಬಹುದು. ಇವೆಲ್ಲವೂ ಸೇರಿಕೊಂಡಾಗ ಇಡೀ ಜಗತ್ತು 3ನೇ ಮಹಾಯುದ್ಧವನ್ನು ಎದುರಿಸಬೇಕಾದಂತಹ ಸ್ಥಿತಿಯನ್ನು ಇದು ಈ ಕಾಲಘಟ್ಟ, ಅಂದರೆ ಈ 6 ಗ್ರಹಗಳ ವಿಶೇಷ ಅನ್ನೋದಕ್ಕಿಂತ ದಾರುಣವಾದ ಸ್ಥಿತಿಗತಿಗಳಿನ ಹೊಂದಾಣಿಕೆಯಲ್ಲಿ ಇವು ಇರೋದರಿಂದಾಗಿ ಜಗತ್ತು ಈ ಒಂದು
ಪಾಪದ ಸಂಯೋಜನೆಯಾದಂತಹ ಗ್ರಹಗಳ ವಿಚಾರದಿಂದಾದಂತಹ ವೈಪರೀತ್ಯದಲ್ಲಿ ಬೆಂಕಿಯನ್ನು ಎದುರಿಸಬಹುದಾದಂತಹ ಸಂದರ್ಭವನ್ನು ಎದುರಿಸಬಹುದಾಗಿದೆ. ಅಮಾಯಕ ಜನರು ಸಾಯಲ್ಪಡುವಂತಹ ಸ್ಥಿತಿ ನಿರ್ಮಾಣವಾಗಬಹುದು, ಅಥವಾ ಸಾಯದೇ ಹೋದರೂ ಕೂಡ ಅನೇಕ ರೀತಿಯ ತೊಂದರೆಗಳನ್ನು, ಪಡಿಪಾಟಲುಗಳನ್ನು, ಪರದಾಟಗಳನ್ನು ನಿರೀಕ್ಷಿಸಬೇಕಾದಂತಹ ಅಥವಾ ಹೊಂದಬೇಕಾದಂತಹ ವಿಚಾರ ವರ್ತಮಾನದಲ್ಲಿ ಬೆಳೆದುಕೊಳ್ಳಬಹುದು. ನಾವು ಈ ಎಲ್ಲ ವಿಚಾರವನ್ನು ಹೇಳುವಾಗ ಮಹಾಭಾರತದಲ್ಲೂ ಕೂಡ ಇಂಥದ್ದೇ ಒಂದು ಸಂದಿಗ್ಧವಾದಂತಹ ಈ ಗ್ರಹಗಳ ಸಂಯೋಜನೆ ಆಗಲ್ಪಟ್ಟಿತ್ತು ಅನ್ನುವಂಥದ್ದನ್ನು ನಾವು ಎಷ್ಟೆಷ್ಟೋ ಕೆಲವು ವಿಶ್ಲೇಷಕರಿಂದ ಕೇಳಿದಂತಹ ಸುದ್ದಿನೂ. ಯಾಕೆಂದರೆ ಮಹಾಭಾರತದ ಸಂದರ್ಭದ ಎಲ್ಲ ಅದು, ಯಾಕೆಂದರೆ ಅದು ಪುರಾಣ ಆಗಿರೋದ್ರಿಂದ ಅದು ಇತಿಹಾಸವಲ್ಲ, ಇತಿಹಾಸದ ರೀತಿಯಲ್ಲಿ ಅದು ದಾಖಲಾಗೋದಿಲ್ಲ. ಆದರೆ ಪುರಾಣದ ಸ್ವರೂಪದಲ್ಲಿ ಅದು ದಾಖಲಾಗಿದ್ದರೂ ಕೂಡ ಅನೇಕ ವಿಚಾರಗಳು ಮಹಾಭಾರತದ ಸಂದರ್ಭದ್ದು ಹೌದು ಇದು ನಡೆದಿತ್ತು ಅನ್ನುವಂಥದ್ದನ್ನು ನಮಗೆ ಹೌದೆನ್ನುವ ರೀತಿಯಲ್ಲಿ ಸಾಕ್ಷಿಗಳನ್ನು ಕೊಟ್ಟಂತಹ ಒಂದಷ್ಟು ವಿಚಾರಗಳು ಇದ್ದುದರಿಂದಾಗಿ ಈ ಒಂದು ಸಂದರ್ಭ, ಮಹಾಭಾರತ ಯುದ್ಧದ ಸಂದರ್ಭ ಹೇಗೆ ನಿರ್ಮಾಣವಾಗಿತ್ತೋ ಆ ಕಾಲದಲ್ಲಿ ಇದೇ ರೀತಿಯ 6 ಗ್ರಹಗಳ ಸಂಯೋಜನೆ ಹೇಗೆ ಒಂದು ದೊಡ್ಡದಾದಂತಹ ರಕ್ತಪಾತಕ್ಕೆ ತನ್ನದೇ ಆದಂತಹ ಮುನ್ನುಡಿಯನ್ನು ಬರೆದಿತ್ತೋ ಅದೇ ರೀತಿಯಲ್ಲಿ ಜಗತ್ತು ಕೂಡ ಇವತ್ತು ಈ 6 ಗ್ರಹಗಳ ವಿಚಾರದಲ್ಲಿ ಮಂಗಳ ಬಹುಮುಖ್ಯವಾಗಿ ತನ್ನದೇ ಆದಂತಹ ದುಷ್ಟತನದ ಪಾತ್ರವನ್ನು ನಿರ್ವಹಿಸುವಂತಹ ವಿಚಾರ ಇರೋದರಿಂದ ಅಂತಹ ಮಂಗಳ ತಂತಾನೆಯಾಗಿ ಅನೇಕ ರೀತಿಯ ದಾರುಣತೆಗಳನ್ನು ನಾನು ಈಗ ಈ ಒಂದು ಸಂದರ್ಭದಲ್ಲಿ ವಿವರಿಸಿದಂಥ ಎಲ್ಲ ಜಾಗತಿಕ ನಾಯಕರ ಮನದ ಅಂಗಳದಲ್ಲಿಯೂ ಕೂಡ ಆ ಬೆಂಕಿಯ ಒಂದು ಬಾಲನ್ನು ಅವನು ಆಡಬಹುದಾದಂತಹ ಒಂದು ಸಂದರ್ಭ ಇರೋದರಿಂದ ಬಹಳ ದಾರುಣವಾದಂತಹ ಸ್ಥಿತಿ ಅನೇಕ ಮಟ್ಟಿಗೆ ಜಗತ್ತು ಎದುರಿಸಬೇಕಾದಂತಹ ಒಂದಷ್ಟು ವಿಪ್ಲವದ ಸ್ಥಿತಿಯಾಗಿ ಪರಿವರ್ತನೆಗೊಳ್ಳೋದಕ್ಕೆ ಸಾಧ್ಯತೆ ಇರುತ್ತೆ. ಇಂತಹ ವಿಪ್ಲವ ಆ ದಯಾಮಯನಾದಂತಹ ಭಗವಂತನ ಅನುಗ್ರಹದಿಂದ ಅದು ತಪ್ಪಬೇಕು. ಆದರೆ ಅದು ತಪ್ಪಬೇಕಾದರೆ ನಾವೆಲ್ಲರೂ ಮಾನವೀಯ ಹೃದಯದೊಂದಿಗೆ ತುಡಿಯುವಂತಹ, ನಾವು ತುಡಿಯುವುದಷ್ಟೇ ಅಲ್ಲ, ನಮ್ಮ ನಾಯಕರುಗಳು ಮಾನವೀಯತೆಯನ್ನು ಹೊತ್ತಂತಹ ಒಂದು ಹೃದಯದಲ್ಲಿ ತುಡಿದಾಗ ಮಾತ್ರ ಈ ಜಗತ್ತಿಗೆ ಶಾಂತಿ ಅನ್ನುವಂಥದ್ದು ಸಾಧ್ಯ ಇದೆ. ಆದರೆ ಈ ಒಂದು ತಿಂಗಳದ ಅವಧಿ, ಅಂದರೆ ಸುಮಾರಾಗಿ ಜುಲೈ ಇಡೀ ತಿಂಗಳದ ಒಂದು ಅವಧಿ, ಈ ಒಂದು ಮಾನವನ ಒಂದು ಜೀವಿತದ ಪಾಲಿಗೆ, ಈ ಒಂದು ಮಾನವರಿಂದಲೇ ತುಂಬಿದಂತಹ ಈ ಪೃಥ್ವಿಯ ನಾಶಕ್ಕೆ ಇದು ದಾರಿಯಾಗದೇ ಇರಲಿ, ಅದರ ಬದಲು ಹಸಿರು ತುಂಬಿದಂತಹ ಅನೇಕ ರೀತಿಯ ಚೈತನ್ಯಗಳನ್ನು ಒದಗಿಸಬಹುದಾದಂತಹ ಮಾನವೀಯತೆಯ ಒಂದು ತುಡಿತದೊಂದಿಗೆ ಸಾಗುವಂತಹ ಜಗತ್ತು ತನ್ನದೇ ಆದಂತಹ ರೀತಿಯಲ್ಲಿ ಮುನ್ನಡೆಯುವಂತಾಗಲಿ ಅಂತ ನಾನು ಕೇಳ್ಕೊಡ್ತೇನೆ. ಇದು ಒಂದೇ ಮಾತ್ರ ಅಲ್ಲ, ಮನುಷ್ಯರ ಮೂಲಕವಾದ ತೊಂದರೆ ಮಾತ್ರವಲ್ಲ, ಇಲ್ಲಿ ಅಗ್ನಿ ತತ್ವಗಳನ್ನು ಪ್ರತಿನಿಧಿಸುವಂತಹ ಕುಜನ ಜೊತೆ ಕೇತು, ವಿಷಕಾರಿಯಾದಂತಹ ಕೇತು ಕುಳಿತಿರೋದ್ರಿಂದ ಏನಾಗುತ್ತೆ, ಇದು ಬಹಳ ದೊಡ್ಡ ರೀತಿಯ ಭೂಕಂಪನಕ್ಕೆ ಅಥವಾ ಯಾವುದೇ ರೀತಿಯ ನೀರಿನ ಅಪಾಯಕ್ಕೆ ಸಿಲುಕಬಹುದಾದಂತಹ ಒಂದು ಸ್ಥಿತಿಗತಿಗಳನ್ನು, ಅಂದರೆ ನ್ಯಾಚುರಲ್ ಕೆಲಾಮಿಟೀಸ್, ಮನುಷ್ಯ ನಿರ್ಮಿತವಾದಂತಹ ತೊಂದರೆಗಳು ಒಂದು, ಆದರೆ ಪ್ರಕೃತಿಯೇ ನಿರ್ಮಿಸುವಂತಹ ತೊಂದರೆಗಳು ಇರ್ತವೆ. ಇಂತಹ ಬಹುದೊಡ್ಡ ಕೇಳರಿಯದ ಪ್ರಪಂಚ ಈವರೆವಿಗೆ ಈ ಒಂದು ಸದ್ಯದ ಇತಿಹಾಸದಲ್ಲಿ, ಈ ಒಂದು 5-6 ಶತಮಾನಗಳ ಇತಿಹಾಸದಲ್ಲಿ ಕಂಡು ಕೇಳರಿಯದಂತಹ ದೊಡ್ಡ ರೀತಿಯ ಒಂದು ಭೂಕಂಪನದ ಸಂದರ್ಭ ಅಥವಾ ಬಹುದೊಡ್ಡ ನೀರಿನ ಆ ಒಂದು ಸುನಾಮಿ ಅಲೆ ಹೇಗೆ ನಾವು ಈಗ ಒಂದು 15-16 ವರ್ಷಗಳ ಹಿಂದೆ ನಾವು ಅದನ್ನು ಕೇಳಿದೆವೋ ಅಥವಾ ನಾವೇ ನೋಡಿದೆವೋ, ಇಂತಹ ಸಂದರ್ಭ ಮರುಕಳಿಸದಿರಲಿ ಅನ್ನುವಂಥದ್ದನ್ನು ಕೇಳ್ಕೊಳ್ತಾ, ಆ ಕಾರಣಕ್ಕಾಗಿ ದೇವರ ಅನುಗ್ರಹ ನಮ್ಮ ಪಾಲಿಗೆ ಇರಲಿ ಅಂತ ಈ ವಿಚಿತ್ರವನ್ನು ನಾನು ವಿವರಿಸುವುದನ್ನು, ಗ್ರಹಗಳ ಮೂಲಕವಾದ ವಿಚಿತ್ರವನ್ನು ವಿವರಿಸುವುದನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.